ಇದೆಲ್ಲ 2G ಸ್ಕ್ಯಾಮ್ ಅಂತ ಕೇಳಿದ್ರಲ್ಲ, ಇದೀಗ 5G ಕಥೆ ಏನಪ್ಪ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. 2G ಸ್ಕ್ಯಾಮ್ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಟ್ಟುಬಿಟ್ಟು ನಾನೀಗ BSNL ವಿಚಾರಕ್ಕೆ ನಾನು ಬರಬೇಕಾಗತ್ತೆ. ಬರ್ತೀನಿ, ಇರಲಿ. 5G ತರಂಗಾಂತರದ ಬಗ್ಗೆ ಕೂಡ ಮಾತಾಡಲಿಕ್ಕಿದೆ. ಅದಕ್ಕಿಂತ ಮುಂಚೆ ಈ BSNL ಏನಾಗಿದೆ, BSNL ಈ ಒಂದು ಇವತ್ತಿಗೆ ಹ್ಯಾಕರ್ಗಳು ಅಗ್ಗೆ ಹಾಕ್ತಾ ಇದ್ದಾರೆ. ಇದರ ಮೇಲೆ ಕೋಟ್ಯಂತರ ಗ್ರಾಹಕರ ಸೂಕ್ಷ್ಮ ಮಾಹಿತಿಗಳು ಕಳವಾಗಿದೆ. ಇಲ್ಲಿ BSNLನಿಂದ ಕದ್ದಂಥ ಮಾಹಿತಿಯನ್ನು, ಯಾವೆಲ್ಲ ಮಾಹಿತಿಗಳು BSNL ಮೂಲಕವಾಗಿ ಕದ್ದಿದ್ರೋ ಅದೆಲ್ಲವನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಏನು ಮಾಹಿತಿ ರೀ, ನಮ್ಮ ಅಡ್ರೆಸ್ ಇಟ್ಕೊಂಡು ಏನು ಮಾಡಿಬಿಡ್ತಾರೆ, ನಮ್ಮ ಫೋನ್ ನಂಬರ್ ಇಟ್ಕೊಂಡು ಏನು ಮಾಡಿಬಿಡ್ತಾರೆ, ನಮ್ಮ ಫೋಟೋ ಇಟ್ಕೊಂಡು ಏನು ಮಾಡ್ತಾರೆ, ಈ ಥರ ಎಲ್ಲ ಜನಗಳಿಗೆ ಒಂದಷ್ಟು ವಿಚಾರಗಳಿವೆ ಇಲ್ಲಿ. ಅದರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಮಾಹಿತಿನೇ ದುಡ್ಡು. ಇನ್ಫಾರ್ಮೇಷನ್ ಈಸ್ ಮನಿ. ಮಾಹಿತಿಯೇ ದುಡ್ಡು. ಸಮಾಜಘಾತುಕ ಶಕ್ತಿಗಳ ಕೈ ಸೇರಿಕೊಂಡಿದೆ BSNL ಗ್ರಾಹಕರ ಇಂಚಿಂಚು ಮಾಹಿತಿ. ಏಥಿಯನ್ಸ್ ಟೆಕ್ ಎಂಬ ಸಂಸ್ಥೆ ತಯಾರಿಸಿದಂತಹ ಮುನ್ಸೂಚನಾ ವರದಿಯಲ್ಲಿ ಇದು ಉಲ್ಲೇಖ ಆಗಿದೆ. ಕಿಬೋಫ್ಯಾಂಟಮ್ ಹೆಸರಿನ ಹ್ಯಾಕರ್ನಿಂದ BSNL ಗ್ರಾಹಕರ ಮಾಹಿತಿ ಕದಿಯಲಾಗಿದೆ. ಸಂಕಷ್ಟ ಶುರುವಾಗ್ತಾ ಇದೆ ಇದೀಗ BSNL ಗ್ರಾಹಕರಿಗೆ. ಅವರದ್ದು ಇನ್ಫಾರ್ಮೇಷನ್ ಏನಾದರೂ ಇರಲಿ ಅದನ್ನು ಕದ್ಕೊಂಡು ಹೋಗಿದ್ದಾರೆ ಇಲ್ಲಿ ಅಂತ. ಕಿಬೋಫ್ಯಾಂಟಮ್ ಹೆಸರಿನ ಹ್ಯಾಕರ್ BSNLನ ಕಡೆಯಿಂದ ಮಾಹಿತಿಯನ್ನು ಕಳವು ಮಾಡಿದ್ದಾನೆ. ಕೋಟ್ಯಂತರ ಗ್ರಾಹಕರ IMSI ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಈ ಸಂಖ್ಯೆ ಕದ್ದುಬಿಟ್ಟಿದ್ದಾರೆ ಇಲ್ಲಿ. ಇನ್ನೊಂದು ಸಲ ಹೇಳ್ತೀನಿ ನಾನು, IMSI ಕೋಟ್ಯಂತರ ಗ್ರಾಹಕರು ಇರ್ತಾರೆ, ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ, ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಅಂತ ಹೇಳಿ ಆ ಸಂಖ್ಯೆಯನ್ನು ಕಳವು ಮಾಡಿದ್ದಾರೆ. ಇನ್ನು BSNL ಗ್ರಾಹಕರ ಮೊಬೈಲ್ ಲೊಕೇಶನ್ ಕೂಡ ಸೇಲ್ ಮಾಡ್ಕೊಂಡಿದ್ದಾರೆ. ಯಾವ ಗ್ರಾಹಕ ಇಲ್ಲಿರ್ತಾನೆ, DP ಕಾರ್ಡ್ ಡೇಟಾ, ಬ್ಯಾಂಕ್ ಮಾಹಿತಿ ಕೂಡ ಕದ್ದಿದ್ದಾರೆ. ಬ್ಯಾಂಕೆಲ್ಲ ಅಟ್ಯಾಚ್ ಮಾಡಿರ್ತಾರಲ್ರಿ ಮೊಬೈಲ್ ನಂಬರನ್ನು, ಆ ಮಾಹಿತಿನೂ ಕಳವು ಮಾಡ್ಕೊಂಡಿರಬಹುದು ಅವರು. ಇದೀಗ ಆಗಲೇ ಹೇಳಿದೆ IMSI ನಂಬರು, ಅದನ್ನು ಕಳವು ಮಾಡಿರ್ತಾರೆ. ಎಲ್ಲಿರ್ತಾನೆ ಈ ವ್ಯಕ್ತಿ, ಏನಿದ್ರಿಂದ ಲಾಭ ನಷ್ಟ, ಇಂಥ ಪ್ರಶ್ನೆಗಳೆಲ್ಲ ಇರ್ತವೆ, ಹೇಳ್ತೀನಿ ಆಮೇಲೆ. ಹ್ಯಾಕ್ ಮಾಡಿದ ಬಳಿಕ ಸಿಮ್ ಕ್ಲೋನಿಂಗ್ ಕೂಡ ಕಂಡವರ ಪಾಲಾಗ್ಬಿಟ್ಟಿದೆ. ಹ್ಯಾಕ್ ಮಾಡ್ಕೊಂಡಿದ್ದಾರೆ, ಸಿಮ್ಮನ್ನು ಕ್ಲೋನಿಂಗ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಕಂಡವರ ಪಾಲಾಗಿದೆ. ಈಗ ಒಟ್ಟು 278 GB ದತ್ತಾಂಶವನ್ನು ಕದ್ದು ಮಾರಾಟ ಮಾಡಿಕೊಂಡಿದ್ದಾರೆ ಹ್ಯಾಕರ್ಗಳು. 278 GB, ಅದರಲ್ಲಿ ಎಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬಹುದೋ ಅಷ್ಟು ಮಾಹಿತಿ ಕದ್ದುಕೊಂಡು ಮಾರಿದ್ದಾರೆ ಅಂತ. ಕೇವಲ 4 ಲಕ್ಷ ರೂಪಾಯಿಗಳಿಗೆ ಕೋಟ್ಯಂತರ ಗ್ರಾಹಕರ ಮಾಹಿತಿಯನ್ನು ಮಾರಾಟ ಮಾಡಿಕೊಂಡಿದ್ದಾರೆ. ಮೇ 31 ಸ್ಪೆಷಲ್ ಆಫರನ್ನು ಕೊಟ್ಟು ಮಾರಾಟವನ್ನು ಮಾಡಿಕೊಂಡಿದ್ದಾರೆ ಹ್ಯಾಕರ್ಗಳು. ಸೈಬರ್ ಕಳ್ಳರಿಗೆ ಚಿಲ್ಲರೆಯ ಲೆಕ್ಕದಲ್ಲಿ BSNL ಗ್ರಾಹಕರ ಮಾಹಿತಿ ಮಾರಾಟ ಆಗಿದೆ. ಅಂತಾರಾಷ್ಟ್ರೀಯ ಸೈಬರ್ ವಂಚಕರಿಗೂ ಈ ಮಾಹಿತಿಯನ್ನು ಸೇಲ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಮಾಹಿತಿ ಸೇರಿದ ಮೇಲೆ ಕೆಲವು ಬ್ಯಾಂಕ್ ಮಾಹಿತಿಗಳು ಸೈಬರ್ ಕಳ್ಳರ ಪಾಲಾಗಿದೆ. ಗ್ರಾಹಕರು ಇದೀಗ ಎಚ್ಚರವಾಗಿರಬೇಕಾಗತ್ತೆ. ಏನು ಮಾಡಬೇಕು, ತಕ್ಷಣ ಏನು ಮಾಡಬೇಕು, BSNL ಸಿಮ್ಮನ್ನು, ಆ ಕಾರ್ಡನ್ನು, ಸಿಮ್ ಕಾರ್ಡ್ ಇರುತ್ತಲ್ಲ, ರಿಟರ್ನ್ ಮಾಡಿಕೊಂಡು ಅದೇ ನಂಬರ್ನ ಹೊಸ ಸಿಮ್ ಕಾರ್ಡ್ ತೆಗೆದುಕೊಳ್ಬೇಕಾಗತ್ತೆ ಗ್ರಾಹಕರು. ಹಾಗಾದಾಗ ಒಂದು ಹಂತಕ್ಕೆ ತಾವು ಸೇಫ್ ಅಂತ ಭಾವಿಸಬಹುದಾಗುತ್ತೆ. ಏನಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಇಲ್ಲಿ ಏನೋ ಒಂದು ಮಾಹಿತಿ ಇತ್ತಪ್ಪ, ಅವ್ನ ಲೊಕೇಶನ್ನಲ್ಲಿದ್ದಾನೆ, ಅವ್ನ ಬ್ಯಾಂಕ್ ಅಕೌಂಟ್ ಕಥೆ ಏನು, ಯಾವುದಕ್ಕೆ ಅವ್ನು ಸ್ಪೆಂಡ್ ಮಾಡ್ತಾನೆ, ಚೆಕ್ ಮಾಡ್ಕೊಳ್ತಾರೆ. ಮಾಹಿತಿ ಯಾಕೆ ದುಡ್ಡಾಗ್ತಿದೆ ಈ ಕಾಲದಲ್ಲಿ ಅಂತ ಹೇಳಿದ್ರೆ, ಟೈಮ್ ಈಸ್ ಮನಿ ಆ್ಯಂಡ್ ಇನ್ಫಾರ್ಮೇಷನ್ ಈಸ್ ಆಲ್ಸೋ ಮನಿ. ಏನು ಅಂತ ಹೇಳಿದ್ರೆ, ಈಗ ನೀವು ಏನೋ ಸರ್ಚ್ ಕೊಡ್ತೀರಪ್ಪ, ನೀವು ಸರ್ಚ್ ಕೊಡ್ತೀರಾ, ಯಾವುದೋ ಶ್ಯಾಂಪು ಬಗ್ಗೆ ಒಂದು ಸರ್ಚ್ ಕೊಡ್ತೀರಾ, ಯಾವುದೋ ಕಾಲೇಜ್ ಬಗ್ಗೆ ಒಂದು ಸರ್ಚ್ ಕೊಡ್ತೀರಾ, ಯಾವುದೋ ಟ್ರಿಪ್ಗೆ ಹೋಗ್ಬೇಕು ನಾವು, ಯಾವ್ಯಾವ ಪ್ಲೇಸ್ಗಳು ಚೆನ್ನಾಗಿದೆ ಅದನ್ನು ಸರ್ಚ್ ಮಾಡ್ಕೊಳ್ತೀರಾ ನೀವು. ಬ್ಯಾಂಕಿಂದ, ನಿಮ್ಮ ಬ್ಯಾಂಕ್ ಅಕೌಂಟಿಂದ ನೀವು ಪದೇ ಯಾವುದ್ರ ಮೇಲೆ ಬೇಯಿಸ್ತಾ ಇದ್ದೀರಾ, ಫೋನ್ಪೇನೋ, ಗೂಗಲ್ ಪೇನೋ, ಯಾವುದಕ್ಕೋ ಒಂದು ನಿಮ್ಮ ನಂಬರ್ ಅಟ್ಯಾಚ್ ಆಗಿರುತ್ತಲ್ಲ, ಯಾವುದಕ್ಕೆ ಬೇಯಿಸ್ತಾ ಇದ್ದೀರಾ ನೀವು. ಮತ್ತೆ ನಿಮ್ಮ ಇಂಟ್ರೆಸ್ಟಿಂಗ್ ಕ್ಷೇತ್ರಗಳು ಯಾವುದು, ನಿಮ್ಮ ತಿಂಡಿ, ನಿಮ್ಮ ತೀರ್ಥ, ಜೊತೆಗೆ ನಿಮ್ಮ ಊಟ, ಯಾವುದ್ರ ಬಗ್ಗೆ ನೀವು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಆಸಕ್ತಿಕರ ವಿಚಾರ ಯಾವುದು, ಯಾವ ಭಾಗದಲ್ಲಿ ನಿಮ್ಮ ಓಡಾಟ ಇರುತ್ತೆ, ಆ ಭಾಗದಲ್ಲಿ ಯಾವ ಬಿಸ್ನೆಸ್ಸನ್ನು ನಾವು ಜಾಸ್ತಿ ಮಾಡಬಹುದಾಗುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಒಮ್ಮೆ ಏನಾದರೂ ಸರ್ಚ್ ಕೊಡಿ ನೀವು, ಯಾವುದೋ XYZ, ಮನೆಗೆ ಯಾವುದೋ ರಿಮೋಟ್ ಕಂಟ್ರೋಲ್ ತೊಗೊಳ್ಬೇಕು, ಅಥವಾ ನಿಮಗೆ ಯಾವುದೊಂದು TV ತೊಗೊಳ್ಬೇಕು, ಒಂದು 2 ವೀಲರ್ ನೋಡಬೇಕು ನೀವು, ಒಂದು ಸೀಗೆಕಾಯಿ ಚೆಕ್ ಮಾಡಬೇಕು ನೀವು, ಶ್ಯಾಂಪು ಚೆಕ್ ಮಾಡಬೇಕು, ಈ ಥರದ್ದು ಏನೋ ಒಂದು ನೀವು ಚೆಕ್ ಮಾಡ್ಕೊಳ್ಳಿ. ಆ ಒಂದು ಸಲ ನೀವು ಚೆಕ್ ಮಾಡಿದ್ರೆ ನಿಮಗೆ ಮತ್ತೆ ಪಾಪಪ್ ಆಗ್ತಾ ಇರುತ್ತೆ. ಬೇರೆ ಕಂಪ್ನಿಗಳು ನೋಡಿ, ಇಲ್ಲೂ ಆಫರ್ ಇದೆ, ಈ 2 ವೀಲರ್ದು ಆಫರ್ ಇದೆ, ನಿಮಗೆ ಈ ಶ್ಯಾಂಪು ಚೆನ್ನಾಗಿದೆ ತೊಗೊಳ್ಳಿ ನೀವು. ಅದೇ ರೀತಿಯಲ್ಲಿ TV, ಈ ಥರದ TV ಇದೆ, ನೀವೇನು ಸರ್ಚ್ ಮಾಡಿದ್ದೀರೋ ನಿಮ್ಮದೆಲ್ಲ ಗೇಜ್ ಮಾಡ್ಕೊಳ್ಳುತ್ತೆ ಅದು. ನೀವೊಂದು 10,000 ರೂಪಾಯಿ ಒಳಗಡೆ ಇರೋ TV ತೋರಿಸ್ರಪ್ಪ, 20,000 ರೂಪಾಯಿ ಒಳಗಡೆ ಇರೋ TV ತೋರಿಸ್ರಪ್ಪ ಅಂದರೆ ನಿಮ್ಮ ಮೈಂಡನ್ನು ರೀಡ್ ಮಾಡಿರುತ್ತದು. ಓಹೋ, ಇವನಿಗೆ 20,000 ರೂಪಾಯಿ TV ನೋಡ್ತಾ ಇದ್ದಾರೆ ಅಂದಾಗ ಹತ್ತಿರ ಅದರೊಳಗಡೆ ಇರುವಂಥವ ಬೇರೆ ಕಂಪ್ನಿಯ ಒಂದಷ್ಟು ಮಾಹಿತಿಯನ್ನು ನಾವೀಗ ಇವನಿಗೆ ಕೊಡಬೇಕು ಅಂದಾಗ ಅವನಲ್ಲಿ ಟೆಂಪ್ಟ್ ಆಗ್ತಾನೆ ಅದಕ್ಕೆ. ಓಹೋ, ಇದ್ಯಾವುದು ಆಕರ್ಷಕವಾಗಿದೆಯಲ್ಲಪ್ಪ ಆಫರ್ ಅಂತ ಹೇಳಿ ಕೊಂಡ್ಕೊಳ್ತಾನೆ. ಅದೇ ದುಡ್ಡು.
ಸೊ ಈ ಥರದ ಮಾಹಿತಿನ ಏನು ಮಾಡ್ತಾರೆ, ಅಯ್ಯೋ ನಮ್ದೇನು ಮಾಡಿಬಿಡ್ತಾರೆ ಲೊಕೇಶನ್ ಇಟ್ಕೊಂಡು ಇದೇ ಊರು ಇದೇ ಮನೆ ಇದೇ ರೋಡು ಅದೇ ಗಲ್ಲಿ ಅನ್ನೋದಲ್ಲ. ಇವತ್ತಿಗೆ ನೀವೇನು ಅಂತ ಹೇಳಬೇಕು ಅಂದರೆ ಮೊದಲೆಲ್ಲ ಹೇಳ್ತಿದ್ರು ನಿಮ್ಮ ಫ್ರೆಂಡ್ಸ್ ಯಾರು ಅಂತ ಹೇಳಿ ನಿಮ್ಮ ವ್ಯಕ್ತಿತ್ವ ನಾವು ಹೇಳ್ತೀವಿ ಅಂತ. ಈಗ ಹಾಗಲ್ಲ. ನಿಮ್ಮ ಮೊಬೈಲ್ ಕೊಟ್ಬಿಡಿ, ಪಾಸ್ವರ್ಡ್ ಓಪನ್ ಮಾಡಿಬಿಟ್ಟು ನೀವು ಯಾರು ಅಂತ ಹೇಳ್ತೀವಿ ಅನ್ನೋ ಕಾಲದಲ್ಲಿ ನಾವಿದ್ದೀವಿ. ಇವತ್ತಿಗೆ ಪಾಸ್ವರ್ಡ್ ಕೊಟ್ಟು ನಿಮ್ಮ ಮೊಬೈಲ್ ಕೊಟ್ಬಿಟ್ರೆ ನಿಮ್ಮ ಕಥೆ ನಾವು ಹೇಳ್ತೀವಿ ಅಂತ. ಅಷ್ಟರ ಮಟ್ಟಿಗೆ ಮೊಬೈಲ್ ಇದೆಯಲ್ಲ, ಮೊಬೈಲ್ ನಂಬರ್ ಇದೆಯಲ್ಲ, ಅದು ಇವತ್ತು ಜನಜನಿತ ಇವತ್ತು. ಅದರಲ್ಲೇ ಅವನು ಫೋನ್ ಮಾಡಬೇಕಾ, ಯಾವುದನ್ನ ಊರಿಗೆ ಹೋಗಬೇಕಾ, ಲೊಕೇಶನ್ ಹಾಕ್ಕೊಳ್ಬೇಕಾ, ಏನಾದರೂ ಪರ್ಚೇಸ್ ಮಾಡಬೇಕಾ, ಆನ್ಲೈನಲ್ಲಿ ತೊಗೊಳ್ಬೇಕಾ, ಊಟ ಆರ್ಡ್ರ್ ಮಾಡಬೇಕಾ. ಸಪೋಸ್ ಯಾರೊಬ್ಬ ಫುಡ್ಡಿ ಇದ್ದ, ಮತ್ತೆ ಯಾವುದೋ ಒಂದು ಫುಡ್ಡನ್ನು ಆರ್ಡ್ರ್ ಮಾಡ್ತಾ ಇರ್ತಾನೆ. ಮತ್ತೆ ಇಡ್ಲಿ ವಡೆ ಕೇಳ್ತಾನೋ, ಮಸಾಲೆ ದೋಸೆ ಕೇಳ್ತಾನೋ, ಇನ್ನೇನೋ ಊಟ ಕೇಳ್ತಾನೋ, ನಾನ್ ವೆಜ್ ಕೇಳ್ತಾನೋ, ವೆಜ್ ಕೇಳ್ತಾನೋ. ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆಯೇ ಅಲ್ಲಿ ಒಂದು ಸಿಸ್ಟಮ್ ರೆಡಿ ಆಗುತ್ತೆ ಅವನಿಗೋಸ್ಕರ. ಆ ಕಾರಣಕ್ಕೆ ಈ ಒಂದು ಮಾಹಿತಿ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಅಂತ ಹಿಡಿಸ್ಕೊಳ್ಳೋಕ್ಕೆ. ಸಂತೋಷ ಇದ್ದರೆ ಸಂತೋಷ. ಆಘಾತಕಾರಿ ವಿಚಾರ ಇದು. BSNL ಹ್ಯಾಕರ್ಗಳ ಪಾಲಾಗಿದೆ. ಸುಮಾರು ಒಂದು 270 GB ಕೂಡ 270 GB ಕೂಡ ಕದ್ದುಕೊಂಡಿದ್ದಾರೆ ಇವರು ಅಂತ. 278 GB ಕದ್ದುಕೊಂಡಿದ್ದಾರೆ ದತ್ತಾಂಶವನ್ನು ಅಂಥೇಳಿ. ಏನಾಗಿದೆ ಇಲ್ಲಿ ಅಂತ ರಮಾಕಾಂತ್, ಪ್ರಮುಖವಾಗಿ ಇವತ್ತು ಸರ್ಕಾರವನ್ನು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂತಹ ಸಮಯ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಒಂದು ಸರ್ಕಾರಕ್ಕೆ ಪ್ರಮುಖವಾಗಿ ಇರಬೇಕಾಗಿರುವಂಥದ್ದು ಜವಾಬ್ದಾರಿ. ಆದರೆ ಈ ಸರ್ಕಾರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿಯೇ ಇಲ್ಲದಂತೆ ವರ್ತನೆ ಮಾಡ್ತಾ ಇದೆಯಾ ಅಂತ ಅನ್ನುವಂತಹ ಪ್ರಶ್ನೆ ಮತ್ತೆ ಕಾಡುತ್ತೆ. ಯಾಕಂದರೆ ಲಡಾಖ್ನಲ್ಲಿ ಯಾರೋ ಒಬ್ಬರು ನುಗ್ಗಿ ಬಂದಿದ್ದಾರೆ ಅಂತ ಹೇಳಿದಾಗ ಇಲ್ಲ, ಯಾರೊಬ್ಬರು ಕೂಡ ಲಡಾಖ್ನಲ್ಲಿ ಬಂದೇ ಇಲ್ಲ. ಅಲ್ಲಿ ಲಡಾಖ್ನವರು ಹೋರಾಟ ಮಾಡಿದ್ರು ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಸರ್ಕಾರ ತಯಾರಿರೋದಿಲ್ಲ. ಅದೇ ರೀತಿಯಾಗಿ ಮಣಿಪುರ ಹೊತ್ತಿ ಉರಿತಾ ಇದೆ ಅಂತಂದರೆ ಅದನ್ನು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಾಗೋದಿಲ್ಲ. ಇಲ್ಕಂಡ್ರಿ ಕ್ವಶನ್ ಪೇಪರ್ ಔಟ್ ಆಗಿದೆ, ನಮ್ಮ ಮಕ್ಕಳ ಭವಿಷ್ಯ ಡೋಲಾಯಮಾನ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಮಾತನಾಡ್ರಿ, ಇದನ್ನು ಚರ್ಚೆ ಮಾಡಿರಿ ಅಂತಂದರೆ ಇಲ್ಲ, ಯಾರೊಬ್ಬರು ಕ್ವಶನ್ ಪೇಪರ್ನ ಕದ್ದೇ ಇಲ್ಲ, ಯಾರೊಬ್ಬರು ಕೂಡ ಅದನ್ನು ಕಾಪಿ ಮಾಡೇ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನು ಹೇಳಿಬಿಟ್ಟು ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಅದೇ ರೀತಿಯಾಗಿ ನಮ್ಮ ದೇಶದ ಏನು ಆಧಾರ್ ಕಾರ್ಡ್ ಅಂತ ನಾವು ಯುನಿಕ್ ಐಡೆಂಟಿಟಿ ಅನ್ನುವಂತಹ ಒಂದು ಐಡೆಂಟಿಟಿಯನ್ನು ತಂದ್ವಿ. 81.5 ಕೋಟಿ ಜನರ ಐಡೆಂಟಿಟಿಯನ್ನು ಸಂಪೂರ್ಣವಾಗಿ ಕಳ್ಳತನ ಮಾಡಲಾಗಿದೆ. ಅವರ ಡೇಟಾಗಳನ್ನು ಕಳ್ಳತನ ಮಾಡುವಂತಹ ಕೆಲಸವನ್ನು ಹ್ಯಾಕರ್ಸ್ಗಳು ಮಾಡ್ತಾರೆ. ಅದನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸರ್ಕಾರ ಸಂಪೂರ್ಣವಾಗಿ ತಳ್ಳು ಹಾಕತ್ತೆ. ಯುನೈಟೆಡ್ ಸ್ಟೇಟ್ಸ್ನ ಸೈಬರ್ ಸೆಕ್ಯೂರಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೆ. ನಿಮ್ಮ ಇಡೀ ದೇಶದ ಜನತೆ ಏನಿದೆಯಪ್ಪ, ಅವರ ಏನು ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಎಲ್ಲವೂ ಕೂಡ ಲೀಕ್ ಆಗ್ತಾ ಇದೆ, ಪರಕೀಯರ ಒಂದು ಕೈಗೆ ಹೋಗ್ತಾ ಇದೆ. ನಿಮ್ಮ ದೇಶ ಸುರಕ್ಷಿತವಾಗಿಲ್ಲ ಅಂತ ಹೇಳಿದ್ರೂ ಕೂಡ ನಮ್ಮ ದೇಶದ ರಾಜಕಾರಣಿಗಳು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಈಗ BSNL ಡೇಟಾ ಕೂಡ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಮಾಹಿತಿಗಳು ಲೀಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ನಾವು ನೋಡಿದಾಗ ಇದರದ್ದು ಇನ್ನೊಂದು ಭಾಗ ಇದೆ ಸಂತೋಷ್, ಇದರದ್ದು ಇನ್ನೊಂದು ಭಾಗ ಇದೆ. ಹಿಂದಿನಿಂದನೂ ಕೂಡ BSNL ಏನಾದರೂ ಮಾಡಿ ಮುಗಿಸ್ಬೇಕು, ಪ್ರೈವೇಟ್ ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಆದ್ಯತೆಯನ್ನು ಕೊಡುವಂತಾಗಬೇಕು ಅಂತ BSNL ಆಸ್ತಿ ಇರಲಿ, ಅದರ ಒಂದು ಸಂಪರ್ಕಗಳಿರಲಿ. ನಿಮಗೆ ನೆನಪಿರಲಿ ಸಂತೋಷ್, BSNL ಸಿಮ್ ಕಾರ್ಡ್ಗೆ ಜನ ಹಗಲು ರಾತ್ರಿ ಎಣ್ಣದೆ ಕ್ಯೂ ನಿಲ್ಲುವಂಥ ಕಾಲ ಕೂಡ ಇತ್ತು. ಹಗಲು ರಾತ್ರಿ ಎಣ್ಣದೆ ಕ್ಯೂ ನಿಂತ್ಕೊಳ್ತಾ ಇದ್ರು ಸಾವಿರಾರು ಜನ. BSNL ಸಿಮ್ ಸಿಕ್ಬಿಟ್ರೆ ಸಾಕಪ್ಪ ಅಂತ. ಆ ಕಾಲ ಹೋಗಿ ಬೇರೆ ಕಾಲ ಬಂತು. ಇವಾಗೆಲ್ಲ ಯಾವ್ದು ನಡೀತಾ ಇದೆ, ಯಾವುದೆಲ್ಲ ಫ್ರೀ ಡೇಟಾ, ಆ ಡೇಟಾ ಈ ಡೇಟಾ, ತಿಂಗಳಿಗೆ ಇಷ್ಟು ಫ್ರೀ ಅಷ್ಟು ಫ್ರೀ, ಇದೆಲ್ಲ ನೋಡ್ತಾ ಇದ್ದೀವಲ್ವ ನಾವು. BSNL ಹೆಸರಿಗೆ ಮಸಿ ಬಳಿಯುವ ದೃಷ್ಟಿಯಿಂದನೂ ಕೂಡ, ಯಾಕಂತ ಹೇಳಿದ್ರೆ ಸರ್ಕಾರದ ಸ್ವಾಮ್ಯದ ಒಂದು ದೂರಸಂಪರ್ಕ ಸಿಸ್ಟಮ್ ನಡೀತಾ ಇದೆ ನಮ್ಮಲ್ಲಿ. ಇದನ್ನು ಡಿಫೇಮ್ ಮಾಡಬೇಕು, ಇದ್ರ ಬಗ್ಗೆ ಜನಗಳಿಗೆ ಅಪನಂಬಿಕೆ ಬರುವಂತೆ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಬೇರೆ ಖಾಸಗಿ ಕಂಪನಿಗಳಿಗೆ ಪ್ರಮೋಟ್ ಮಾಡಿದಂತೆ ಆಗುತ್ತೆ. ಸಪೋಸ್ ಸಾವಿರಾರು ಜನ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ, ಕೋಟ್ಯಾಂತರ ಜನ ಇರ್ತಾರೆ. ಈ ಥರದೊಂದು ಮಾಹಿತಿ ಬಂದ ತಕ್ಷಣ ಏನು ಮಾಡ್ತಾರೆ ಹೇಳಿ, ಅಯ್ಯೋ ಅದೇನೋ ಸೇಫ್ ಅಲ್ವಂತೆ, ನಮ್ಮ ನಂಬರ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಂತೆ, ನಮ್ಮ ಡೇಟಾ ಎಲ್ಲ ಅವನ ಹತ್ರ ಇದೆಯಂತೆ, ಯಾರಿಗೋ ಮಾರ್ಕೊಂಡ್ಬಿಟ್ಟಂತೆ ತಕ್ಷಣ ಏನು ಮಾಡ್ತಾರೆ, ಬರೀ ಸಿಮ್ ಕಾರ್ಡ್ ತಂದು ವಾಪಸ್ ಕೊಟ್ಬಿಟ್ಟು ಹೊಸ ಸಿಮ್ ಕಾರ್ಡ್ ತೊಗೊಳ್ಳಲ್ಲ ಅವನು. ಅಯ್ಯೋ ಅವ್ರ ಸವಾಸನೆ ಬೇಡಪ್ಪ, ನಂಬರೇ ಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಬೇರೆ ಕಂಪ್ನಿ ಜೊತೆಗೆ ಪೋರ್ಟ್ ಮಾಡ್ಕೊಳ್ತೀನಿ ಅಂತ ಕೂಡ ಹೋಗಬಹುದಾಗುತ್ತೆ. ಅದರ ಭಾಗವಾಗಿಯೂ ಇರಬಹುದಲ್ವಾ ಅಂತ ಸಂತೋಷ್. ಹೌದು ರಮಾಕಾಂತ್, ಈಗಾಗಲೇ ನಾವು ನೋಡಿದ್ದೇ ಆದರೆ BSNL ಮಾರಾಟ ಮಾಡೋದಕ್ಕೆ, ಅದೇ ರೀತಿಯಾಗಿ BSNL ಆಸೆಟ್ಗಳನ್ನು ಮಾರಾಟ ಮಾಡೋದಕ್ಕೂ ಕೂಡ ಸರ್ಕಾರ ತಯಾರಾಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಬಹಳಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿಬಂದಾಗ ಇಡೀ ದೇಶದಾದ್ಯಂತ ಒಂದು ಆಕ್ರೋಶ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಇಡೀ ಈ ಒಂದು ವಿಚಾರದಿಂದ ಸರ್ಕಾರ ಹಿಂದೆ ಸರಿಯುವಂತಹ ಕೆಲಸವನ್ನು ಮಾಡುತ್ತೆ. ಈಗಲೂ ಕೂಡ BSNL ಸಾವಿರಾರು ಕೆಲಸಗಾರರು ಈವರೆಗೆ ಸರಿಯಾದ ಸ್ಯಾಲರಿ ಸಿಗದೆ, ಅದೇ ರೀತಿಯಾಗಿ ಕಟ್ ಆಫ್ ಆಗಿ ಅನೇಕರು ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಒಂದು ಸಂದರ್ಭದಲ್ಲಿ
ಪ್ರತಿ ದೇಶದ ಮೂಲೆ ಮೂಲೆಯನ್ನ ಕನೆಕ್ಟಿಂಗ್ ನೆಟ್ವರ್ಕ್ ಆಗಿ ಕೆಲಸವನ್ನ ಮಾಡಿದಂತಹ BSNL ಇವತ್ತು ಸಂಪೂರ್ಣವಾಗಿ ಅನಾಥವಾಗ್ತಾ ಇದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಇಲ್ಲದೆ ಅದೇ ಒಂದು ಹಳೆ ಕಾಲದ ಒಂದು ವಸ್ತುವಾಗಿ ಪರಿಣಮಿಸ್ತಾ ಇದೆ, ಹಳೆ ಕಾಲದ ಒಂದು ನೆಟ್ವರ್ಕ್ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ಸಂತೋಷ್, ಏನಾಯ್ತು ಅಂತ ಹೇಳಿದ್ರೆ ಸರ್ಕಾರದ ದುಡ್ಡಲ್ಲಿ BSNL ಮೇಲೆ ಸಾಕಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಬಂದು ಅದೇ ಟವರ್ಗಳಲ್ಲಿ ಖಾಸಗಿಯವ್ರಿಗೂ ಕೂಡ ನಾವು ಅವಕಾಶ ಕೊಡಬೇಕು ಅನ್ನೋ ಕೂಡ ಮಾತುಗಳು ನಡೆದವು. ಖಾಸಗಿಯವರು ಅವಕಾಶ ಕೊಡಬೇಕು ಅಂತ ಆವಾಗ ಅರ್ಥ ಆಯಿತು, ಸರ್ಕಾರ ದುಡ್ಡಲ್ಲಿ ಈ ಥರ ಎಲ್ಲ ಡೆವಲಪ್ ಮಾಡಿ ಅದನ್ನು ಖಾಸಗಿಯವರು ಕೊಟ್ಬಿಟ್ರೆ ಹೇಗೆ ಅಂತ. ಅಂದರೆ ಮೊದಲೇ ಪ್ಲಾನ್ ನೋಡಿ, ಸರ್ಕಾರ ದುಡ್ಡು ಅಂದರೆ ನಥಿಂಗ್ ಬಟ್ ಜನಗಳ ತೆರಿಗೆ ದುಡ್ಡು ಅಂತ, ಅದು ಒಂದು ಪ್ರಯತ್ನ ಆಯ್ತು. ಈಗ ಸರ್ಕಾರ ಸೀರಿಯಸ್ ಆದರೆ ಈ ವಿಚಾರದಲ್ಲಿ ನಿಜವಾಗ್ಲೂ BSNLನ ನಾವು ಇಂಥ ಆರೋಪಗಳಿಂದ ಮುಕ್ತ ಮಾಡಬೇಕು, ಈ ಥರದ ಹ್ಯಾಕರ್ಗಳಿಗೆ ಪಾಠ ಕಲಿಸಬೇಕು ಅನ್ನೋದೇ ನಿಜವಾದರೆ ತನಿಖೆಗೆ ಏನು ಮಾಡ್ತಾ ಇದೆ ಸರ್ಕಾರ ಅಂತ. ರಮಾಕಾಂತ್, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಈವರೆಗೂ ಕೂಡ ನಾವು ದೂರವಾಣಿ ಸಂಪರ್ಕದ ಸಚಿವರಾಗಿರ್ಬೋದು, ಅದೇ ರೀತಿಯಾಗಿ ಕೇಂದ್ರ ಸಚಿವರಾಗಿರ್ಬೋದು, ಯಾರೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನ ಡಾಕ್ಯುಮೆಂಟ್ಸ್ಗಳು, ಪ್ರಮುಖ ಗೌಪ್ಯ ಮಾಹಿತಿಗಳು ಯಾವಾಗ ಲೀಕ್ ಆಗಿತ್ತು, ಅದು ಕೂಡ 81 ಕೋಟಿ ಜನರದ್ದು. ಆ ಸಂದರ್ಭದಲ್ಲೂ ಕೂಡ ಕೆಲವಾರು ದಿನಗಳವರೆಗೆ ಕೇಂದ್ರ ಸರ್ಕಾರದ ಯಾವುದೇ ಸಚಿವರ ಪ್ರತಿಕ್ರಿಯೆ ಕೂಡ ಬರಲ್ಲ. ನೋಡಿ, ಈ ಒಂದು ವಿಷಯದಲ್ಲಿ ನಾವು ನೋಡಿದ್ದೆ ಆದರೆ BSNLನ ವಿಚಾರದಲ್ಲಿ ಲೀಕ್ ಆಗಿರುವಂತಹ ಡೇಟಾಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ಆಘಾತಕಾರಿಯಾಗುವಂಥದ್ದು ಏನಿದೆ ಅಂತ ನೋಡಿದಾಗ ರಮಾಕಾಂತ್, IMSI ಅನ್ನುವಂತಹ ಒಂದು ನಂಬರ್ ಇರುತ್ತೆ. ಇದರ ಜೊತೆಗೆ HLR ಮತ್ತು VLR ಅನ್ನುವಂತಹ 2 ಸಿಸ್ಟಮ್ಗಳು ವರ್ಕ್ ಆಗುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ HLR ಹೋಮ್ ಲೊಕೇಶನ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಇನ್ನು VLR ಅಂತಂದ್ರೆ ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಅಂತ. ಅಂದ್ರೆ ನಾನು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದೀನಿ, ಆ ಟವರ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ, ನಾನು ಯಾವ ಲೊಕೇಶನ್ ನಲ್ಲಿ ಇದ್ದೀನಿ, ಇದೆಲ್ಲವೂ ಕೂಡ ಈ IMSI ಅನ್ನುವಂತಹ ನಂಬರ್ನ ಮೂಲಕವಾಗಿ ಯಾರೊಬ್ರು ಕೂಡ ಪತ್ತೆ ಹಚ್ಚಬಹುದು. ಒಬ್ಬ ಹ್ಯಾಕರ್ನ ಬಳಿಯಲ್ಲಿ ಈ ನಂಬರ್ ಹೋಗಿದೆ ಅಂತಂದ್ರೆ ನಾನು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದೀನಿ, ಏನೇನು ಮಾಡ್ತಾ ಇದ್ದೀನಿ, ಇಂಚಿಂಚು ಮಾಹಿತಿ ಹೋಗುತ್ತೆ. ಹಾಗಾದ್ರೆ ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಅನ್ನುವಂತಹ ಒಂದು ಗಂಭೀರತೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.